ಸದ್ಯಕ್ಕೆ A1 ಪವಿತ್ರ ಗೌಡ ಪರ ವಕೀಲರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಅಂಡ್ ಟೀಮ್ಗೆ ಗ್ಯಾಂಗ್ಗೆ 7 ಜನರಿಗೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಏನು ಬರುತ್ತೆ ಅಂತ ಟೆನ್ಷನ್ ಜಾಸ್ತಿ ಆಗಿದೆ. ಡೆವಿಲ್ ಶೂಟಿಂಗ್ ನಲ್ಲಿರುವಂತ ದರ್ಶನ್ಗೂ ಕೂಡ ಟೆನ್ಷನ್ ಇದೆ, ಚಿತ್ರತಂಡಕ್ಕೂ ಟೆನ್ಷನ್ ಇದೆ. ವಾದ ಪ್ರತಿವಾದವನ್ನ ಆಲಿಸಿ ಇವತ್ತೇ ಆದೇಶ ಸುಪ್ರೀಂ ಕೋರ್ಟ್ ಇಂದ ಬರುವಂತ ನಿರೀಕ್ಷೆ ಇದೆ. ಕ್ವಿಕ್ ಆಗಿ ವಾದ ಪ್ರತಿವಾದಗಳು ನಾವು ಗಮನಿಸ್ತಾ ಇದ್ದೀವಿ. ಸರ್ಕಾರಿ ವಕೀಲರು ತಮ್ಮ ಪಾಯಿಂಟ್ಸ್ ಅನ್ನ ಹೇಳಿದ್ರು. ದರ್ಶನ್ ಪರ ವಕೀಲರು ಕೆಲವೇ ನಿಮಿಷಗಳಲ್ಲಿ ತಮ್ಮ ಪ್ರತಿವಾದವನ್ನು ಮುಗಿಸ್ಬಿಟ್ರು. ಇದೀಗ A1 ಪವಿತ್ರ ಗೌಡ ಪರ ವಕೀಲರು ತಮ್ಮ ವಾದವನ್ನ ಆರಂಭ ಮಾಡಿದ್ದಾರೆ. ಹೈಕೋರ್ಟ್ ಮಾಡಿರುವಂತಹ ತಪ್ಪನ್ನ ನಾವು ಮಾಡಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಅಂದ್ರೆ ಜಾಮೀನು ರಹಿತ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ 302 ಅಂತ ಹೇಳಿ. ಕ್ರಿಮಿನಲ್ ಕೇಸ್ನಲ್ಲೂ ಕೂಡ ಹೈಕೋರ್ಟ್ ಜಾಮೀನನ್ನ ಕರುಣಿಸಿದೆ. ಆದ್ರೆ ಹೈಕೋರ್ಟ್ ಮಾಡಿರುವಂತಹ ತಪ್ಪನ್ನ ನಾವು ಮಾಡಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ನಾನು ಆಗ್ಲಿಂದ ಪದೇ ಪದೇ ಹೇಳ್ತಾ ಇದ್ದೆ, ಅಂದ್ರೆ ಮೊದಲ ದಿನವೇ ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನ ಕೈಗೆತ್ತಿಕೊಂಡಾಗ ಕೇಳಿದ್ದು, ಯಾಕೆ ಈ ಜಾಮೀನನ್ನ ರದ್ದು ಮಾಡಬಾರದು? ಹೈಕೋರ್ಟ್ ನಲ್ಲಿ ಆರೋಪಿಗಳು ಮನವಿ ಮಾಡಿರುವಂತ ರೀತಿಯನ್ನ ಗಮನಿಸಿದ್ರೆ ಆ ಚಡಪಡಿಕೆ ಎದ್ದು ಕಾಣಿಸ್ತಾ ಇದೆ. ಯಾವ್ದಾದ್ರೂ ಒಂದು ಅಂಶದ ಆಧಾರದ ಮೇಲೆ ಜಾಮೀನ್ ಸಿಕ್ಕರೆ ಸಾಕಪ್ಪ ಅಂತ ಕೇಳ್ದಂಗಿದೆ. ಹೈಕೋರ್ಟ್ ಮಾಡಿರುವಂತ ತಪ್ಪನ್ನ ನಾವು ಮಾಡಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಸದ್ಯಕ್ಕೆ A1 ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಪವಿತ್ರರಿಂದ ಒಂದೇ ಒಂದು ಗಾಯ ಆಗಿಲ್ಲ. ಪವಿತ್ರ ಮತ್ತೆ ದರ್ಶನ್ಗೆ ಏನ್ ಸಂಬಂಧ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ.